ಸಾಕಷ್ಟು ವಿಚಾರಗಳು ಹೇಳ್ತಾ ಇದ್ರೆ ಆಮೇಲೆ ಈ ಪರ್ಟಿಕ್ಯುಲರ್ ಆಗಿ ರಾಶಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಗುರುಗಳು ಅಂದ್ರೆ ಯಾವ ರಾಶಿಯವರಿಗೆ ಒಳ್ಳೆಯದು ಯಾವ ರಾಶಿಯವರಿಗೆ ಕೆಟ್ಟದು ಅಂದ್ರೆ ಶುಭ ಅಶುಭ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಖಂಡಿತ ಇದು ಎಲ್ಲರೂ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ವೀಕ್ಷಕರ ದ್ವಾದಶ ರಾಶಿಗಳಿಗೆ ಕುತೂಹಲ ಇರುತ್ತೆ. ನೋಡಿ, ನಾನು ಸಿಂಹರಾಶಿಯಿಂದನೇ ತೆಗೆದುಕೊಳ್ತೇನೆ. ಸಿಂಹರಾಶಿನಲ್ಲಿ ಆಗ್ತಾ ಇರೋದ್ರಿಂದ ಸಿಂಹರಾಶಿನಲ್ಲಿ ಈಗ ಪ್ರೆಸೆಂಟು ಕೇತುಗ್ರಹ ಬಂದು 1 ವರ್ಷಗಳಾಯಿತು. ಕೇತುಗ್ರಹ ಬಂದ ಒಟ್ಟೊಟ್ಟಿಗೆ ಶನಿಯೂ ಸಹ ಪ್ರವೇಶವಾಗ್ತು. ಶನಿ ಬಂದು ಸಹ 1 ವರ್ಷಗಳ ಕಾಲ ಆಯಿತು. 1 ವರ್ಷದಿಂದಲೂ ಸಹ ಸಿಂಹರಾಶಿವರೆಗೆ ಒಂದು ರೀತಿಯಾದ ಗೊಂದಲಮಯ ವಾತಾವರಣ, ಏನನ್ನು ಮಾಡೋಕ್ಕೋದ್ರೂ ಸಹ ಅಡ್ಗಲಾಗುವಂತಹ ವಾತಾವರಣ, ಕೋಪದ ವಾತಾವರಣ, ಮತ್ತು ಸೋಂಬೇರಿತನದ ವಾತಾವರಣ, ಮತ್ತು ಶತ್ರುತ್ವದ ವಾತಾವರಣಗಳೆಲ್ಲವೂ ಸಹ ನೋಡಿರುವಂತಹ ಸಿಂಹರಾಶಿ ಈಗ ಇದ್ರ ಜೊತೆಯಲ್ಲಿ ಗ್ರಹಣ ದೋಷಗಳು ಬಂದಾಗ ಅಪರಾಧಗಳು ಅಪನಿಂದನೆಗಳಿಗೆ ಗುರಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಗ್ರಹಣ ಕಾಲಗಳು ಬಂದಾಗ ಅಪವಾದಗಳಾಗತ್ತೆ. ಇದ್ದಕ್ಕಿದ್ದಂಗೆ ನಮ್ಮ ಮೈ ಮೇಲೆ ಸಣ್ಣ ಸಣ್ಣ ಊಹಾಪೋಹಗಳು ಹರಡುತ್ತೆ. ಮತ್ತು ಅಪನಿಂದನೆಗಳನ್ನು ಮಾಡ್ತಿರ್ತಾರೆ. ಮತ್ತು ಶತ್ರುತ್ವಗಳ ಕಾಟವನ್ನು ಜಾಸ್ತಿ ತಂದು ಕೊಡುವಂಥದ್ದು, ಕೆಲಸ ಮಾಡುವಂಥ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿಯನ್ನು ತಂದು ಕೊಡುವಂಥದ್ದು, ಕೆಲಸ ಬದಲಾವಣೆಗಳನ್ನು ಮಾಡುವಂಥ ಮನಸ್ಥಿತಿಯನ್ನು ತಂದು ಕೊಡುವಂಥದ್ದು ಸಿಂಹರಾಶಿಗಾಗುತ್ತೆ. ಈ ರೀತಿಯಲ್ಲಿ ಅವರೇನಾದರೂ ಅದಕ್ಕೆ ಮಾರು ಹೋಗಿ ಆ ರೀತಿಯಲ್ಲಿ ನಡ್ಕೊಳಕ್ಕೆ ಹೋದಾಗ ಮತ್ತೊಂದು ಅವಘಡಗಳನ್ನು ನೋಡ್ತಾರೆ. ಅವಾಗ ಕೆಲಸ ಕಾರ್ಯಗಳು ಸಿಗೋದಿಲ್ಲ. ತುಂಬ ದಿನಗಳ ಅಲೆದಾಟವನ್ನು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಕೆಲವು ದಿನಗಳ ಕಾಲ ಇದನ್ನು ಏನಿದೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆದಷ್ಟು ಅದಕ್ಕೆ ಹೊಂದ್ಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಯನ್ನು ಅವರು ರೂಢಿ ಮಾಡ್ಕೊಳ್ತಾರೆ. ಯಾವುದೇ ಬಂದು ರಿಯಾಕ್ಟ್ ಮಾಡಬಾರ್ದು. ಈ ಕೋಪದ ವಾತಾವರಣಗಳು ಬಂದಾಗ ಏನೇ ಬಂದರೂ ಜಾಸ್ತಿ ರಿಯಾಕ್ಟ್ ಮಾಡಬಾರ್ದು. ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ ಒಂದು ಯಾವುದೇ ಒಂದು ವರ್ಡ್ ಬಂದಾಗ ಸಿಂಹರಾಶಿಯವರಿಗೆ ಈಗ ತುಂಬ ಆ ಥರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಮತ್ತು ರಿಯಾಕ್ಟ್ ಬೇಗ ಮಾಡ್ತಾರೆ ಇವರು. ನೀವೇನೇ ಒಂದು ಮಾತನಾಡಿದ್ರು ಸಡನ್ನಾಗಿ ಮಾತನಾಡುವಂಥದ್ದು, ಅದಕ್ಕೆ ಟೈಮ್ ಕೊಡಲ್ಲ ಯೋಚನೆಗೆ. ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ಬಿಡೋದು. ಅವಾಗ ಏನೋ ಬೇರೆ ಬೇರೆ ವರ್ಡ್ಗಳು, ಬೇರೆ ಬೇರೆ ಅಪಸ್ವರಗಳು, ಮತ್ತೊಂದು ಏನಾದ್ರು ಬಂದಾಗ ಈ ಥರ ಮಾತಾಡಬಾರ್ದಾಯ್ತು, ಇದರಿಂದ ನಂಗೆ ಡ್ಯಾಮೇಜ್ ಆಯಿತು ಅಂತ ಯೋಚನೆ ಮಾಡೋದಕ್ಕಿಂತಲೂ ಸಹ ಮುಂಚಿತವಾಗಿ ಸ್ವಲ್ಪ ಯೋಚನೆ ಮಾಡಿ ಮಾತನಾಡುವಂಥದ್ದು ಸೂಕ್ತ ಸಿಂಹರಾಶಿ. ಓಕೆ, ಇದು ಅಂದರೆ ಸಂಪೂರ್ಣವಾಗಿ ಪ್ರಭು ಅವರು ಏನು ನಿರೀಕ್ಷೆ ಮಾಡಿದ್ರು ಅಂದರೆ ಗುರುಗಳೇ, ಮೇಷದಿಂದ ಕೊನೆ ರಾಶಿವರೆಗೂ ಹೆಂಗಿದೆ ಅಂತ ಕೇಳ್ತೀನಿ. ಅದ್ರ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಶರ್ಮಾ ಗುರೂಜಿ ಅವರಿಗೆ. ಎಲ್ಲ ಅಚ್ಚುಕಟ್ಟಾಗಿ ವಾಸ್ತು ಇರುವಂತಹ ದೇವಸ್ಥಾನಕ್ಕೆ ಅಷ್ಟೊಂದು ವಿಧಿವಿಧಾನಗಳನ್ನು ನೀವು ಗ್ರಹಣ ಬಿಡೋ ಟೈಮ್ನಲ್ಲಿ ಅನುಸರಿಸ್ತೀರಿ ಅಂದರೆ, ಮನೆಯೊಳಗೆ ಮಲಗ್ತೀವಿ, ಊಟ ಮಾಡ್ತೀವಿ, ಮನೆಯೇ ನಮ್ಮ ಜೀವನ. ಸೊ ಅಂಥ ಮನೆಗೆ ನಾವು ಈ ಏನು ಗ್ರಹಣ ಬಿಡೋ ಟೈಮ್ನಲ್ಲಿ ಅಷ್ಟೊಂದು ಪ್ರಾಶಸ್ತ್ಯ ಕೊಡಲ್ಲ ಈ ಒಂದು ವಿಧಿವಿಧಾನಕ್ಕೆ ಅಂತ ಯಾಕೆ? ನೋಡಿ, ಒಂದು ಪುರಾಣದ ಇತಿಹಾಸಗಳು, ಆಧ್ಯಾತ್ಮಿಕ ವಿಚಾರಗಳನ್ನು ತೆಗೆದುಕೊಂಡಾಗ ಇದು ದೊಡ್ಡ ಮಟ್ಟದ ಒಂದು ಪ್ರಶ್ನೆ ಆಗುತ್ತೆ. ನಿಮ್ಮ ಪ್ರಶ್ನೆ, ಒಂದು ದೇವಸ್ಥಾನ ಅಂತ ಅಂದಾಗ ಒಂದು ಪಾಸಿಟಿವ್ ಎನರ್ಜಿ ಇರುತ್ತಲ್ಲಿ. ಹೌದು. ಏನಕ್ಕೆ ಆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಂದರೆ, ಪ್ರತಿನಿತ್ಯವೂ ಸಹ ದೇವರಿಗೆ ಕೈಂಕರ್ಯಗಳು ನಡೆಯುತ್ತೆ. ಕೈಂಕರ್ಯಗಳು ಅಂತ ಎಲ್ಲಿಂದ ಆಗುತ್ತೆ ಅಂದರೆ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೀವಿ. ಈ ಷೋಡಶೋಪಚಾರ ಪೂಜೆಗಳ ಕೈಂಕರ್ಯಗಳು ನಡೆಯುವಂಥದ್ದು ದೇವಸ್ಥಾನಗಳಲ್ಲಿ. ಮನೆಗಳಲ್ಲಿ ಆಗೋದಿಲ್ಲ. ನೀವು ಮನೆಗಳಲ್ಲಿ ಏನು ಮಾಡ್ಬೋದು, ಒಂದು ದೀಪ ಹಚ್ಚುತ್ತೀರಿ, ಒಂದು ಹೂವು ಇಡ್ತೀರಿ, ಒಂದು ಗಂಟೆ ಬಾರಿಸ್ತೀರಿ, ಅಥವಾ ಒಂದು ಪೂಜೆ ಮಾಡ್ತೀರಿ. ಆದರೆ ಭಗವಂತ ಹೇಳ್ತಾನೆ, ಒಂದು ಮಂತ್ರೋಚ್ಚಾರಣೆಯಿಂದ ಭಗವಂತನನ್ನು ಆವಾಹನೆ ಮಾಡುವಂಥ ಶಕ್ತಿ ಮಂತ್ರಕ್ಕಿರುತ್ತೆ. ಓಂ ಭೂರ್ಭುವಸ್ವ ತಸ್ವವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಇದು ಗಾಯತ್ರಿ ಮಂತ್ರ. ನಂತರದಲ್ಲಿ ಬೇರೆ ಬೇರೆ ಆಯಾ ದೇವರುಗಳು ಒಂದೊಂದು ಪರ್ಯಾಯ ಮಂತ್ರಗಳಿರುತ್ತೆ. ಒಂದು ಮಂತ್ರದಿಂದ ಭಗವಂತನನ್ನು ಆವಾಹನೆ ಮಾಡ್ಬೋದು. ಅಲ್ಲಿ ಭಗವಂತ ಆವಾಹನೆ ಆಗ್ತಾನೆ, ಆ ಬಿಂಬಕ್ಕೆ ಆವಾಹನೆ ಆಗ್ತಾನೆ, ಒಂದು ಕಳಶಕ್ಕೆ ಆಗ್ತಾನೆ, ಒಂದು ಯಾವುದೋ ಒಂದು ಮೂರ್ತಿಗೊಂದು ಆವಾಹನೆ ಆಗ್ತಾನೆ. ಮತ್ತೆ ಅದೇ ಮಂತ್ರದಿಂದ ಭಗವಂತನನ್ನ ಉಚ್ಚಾಟನೆಯನ್ನು ಮಾಡ್ಬೋದು. ಅದಕ್ಕೊಂದು ಮಂತ್ರ ಇರುತ್ತೆ. ಒಂದು ಮಂತ್ರದಿಂದ ಕೆಟ್ಟದನ್ನ ಆವಾಹನೆ ಮಾಡ್ಬೋದು, ಕೆಟ್ಟ ಶಕ್ತಿಯನ್ನ ಆವಾಹನೆ ಮಾಡ್ಬೋದು. ಒಂದು ಮಂತ್ರದಿಂದ ಕೆಟ್ಟ ಶಕ್ತಿಯನ್ನು ಆವಾಹನೆ ಮಾಡೋ ಅದು ಮಂತ್ರಕ್ಕಿರುತ್ತೆ. ಅದೇ ಒಂದು ಮಂತ್ರದಿಂದ ಕೆಟ್ಟ ಶಕ್ತಿಯನ್ನು ಹೋಗಲಾಡಿಸ್ಬೋದು. ಇದಕ್ಕಿರುವಂಥದ್ದು ಮಂತ್ರ. ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂದರೆ, ಮಂತ್ರವನ್ನು ಮಾಡ್ಬೇಕಾದ್ರೆ ನೀವು ಮಂತ್ರವಿಲ್ಲದ ಪೂಜೆ ಊಟದಲ್ಲಿ ಉಪ್ಪು, ಹುಳಿ, ಖಾರ ಈ ಮೂರನ್ನು ಉಪಯೋಗಿಸ್ತಲೇ ಇದನ್ನ ಊಟ ಮಾಡಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೋ ಅದಕ್ಕೆ ಸಮಾನ ಅಂತ ಹೇಳ್ತಾರೆ. ನಿಷ್ಪ್ರಯೋಜನ, ಅದು ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಹಾಗಾದ್ರೆ ಗುರುಗಳೇ, ನಾನು ಏನು ಮಾಡೋದು, ನನಗೇನು ಮಂತ್ರನೇ ಗೊತ್ತಿಲ್ವಲ್ಲ, ನಾನು ಹೆಂಗೆ ಪೂಜೆ ಮಾಡೋದು, ನನ್ನ ಮೇಲೆ ಪೂಜೆ ಮಾಡಬೇಕಲ್ಲ, ಹಿಂಗೆ ಹೇಳ್ಬಿಟ್ರಿ ಅಂತ ಅಂದರೆ ಭಗವಂತ ಅದಕ್ಕೆ ಹೇಳ್ತಾನೆ, ನೀನು ಏನೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಏಕಾಗ್ರತೆಯಿಂದ ಪೂಜೆ ಮಾಡು. ಅದಕ್ಕೆ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಅಂತಂದರೆ ಪಂಚಾಕ್ಷರಿ ಮಂತ್ರ, ಅದಕ್ಕೊಂದು ಮಂತ್ರ, ಅದೊಂದು ಮಂತ್ರ. ನೀವೇನೇ ಮಾಡಲಿಲ್ಲ ಅಂತಂದ್ರು, ನೀನು ಶಿವಭಕ್ತನಾಗಿದೆಯಾ ಅಥವಾ ವಿಷ್ಣು ಭಕ್ತನಾಗಿದೆಯಾ, ನೀವು ಓಂ ನಮಃ ಶಿವಾಯ ಅಂತ ಪೂಜೆ ಮಾಡಿ, ಅದು ಏಕಾಗ್ರತೆ ಕೊಡೋಲ್ಲಿಗೆ.
ಅಲ್ಲಿ ಭಗವಂತನ ಒಂದು ಸಾಕ್ಷಾತ್ಕಾರ ಆಗುತ್ತೆ. ನೀವು ಸುಮ್ಮನೆ ಏನೇನೋ ಯೋಚಿಸ್ಕೊಂಡು ಮಾಡಬೇಡ. ನೀನು ವಿಷ್ಣು ಪೂಜೆ ಮಾಡ್ತೀಯ, ಓಂ ನಮೋ ನಾರಾಯಣಾಯ ಅಂತ ಪೂಜೆ ಮಾಡು, ಅಷ್ಟಾಕ್ಷರಿ ಮಂತ್ರ ಅದಕ್ಕೆ. ಅವಾಗ ನಿಮಗೆ ಆ ಮಂತ್ರದ ಸಿದ್ಧಿ ಆಗುತ್ತೆ. ನಿಮ್ಮ ಪೂಜೆಗೆ ಅಲ್ಲೊಂದು ಸಾರ್ಥಕತೆ ನಿಮ್ಮನೇಲಿ ಮಾಡಲಿಕ್ಕೆ. ಬಟ್ ಆದರೆ ದೇವಸ್ಥಾನಗಳಲ್ಲಿ ಮಾಡಲಿಕ್ಕೆ ಷೋಡಶೋಪಚಾರ ಪೂಜೆಗಳಾಗುತ್ತೆ, ಭಗವಂತನ ಆವಾಹನೆಗಳಾಗುತ್ತೆ. ಪ್ರತಿ ಸಂದರ್ಭದಲ್ಲಿಯೂ ಪ್ರಾಣ ಪ್ರತಿಷ್ಠಾಪನಾ ಶಕ್ತಿಯ ಹೋಮಾದಿಗಳಾಗುತ್ತೆ. ಸದಾಕಾಲ ಹೋಮ ಹವನಾದಿಗಳು ನಡೆಯುವಂಥ ಜಾಗ ಯಾವುದು ಅಂತಂದರೆ ದೇವಸ್ಥಾನಗಳು. ಸದಾಕಾಲ ಮಂತ್ರೋಚ್ಚಾರಣೆಗಳಾಗುವಂಥ ಜಾಗ ಯಾವುದು ಅಂತಂದರೆ ದೇವಸ್ಥಾನಗಳು. ಸದಾಕಾಲ ಅಭಿಷೇಕ ಷೋಡಶೋಪಚಾರ ಪೂಜೆಗಳಾಗುವಂಥದ್ದು ಎಲ್ಲಿ ಅಂತಂದರೆ ಅಲ್ಲಿ ದೇವಸ್ಥಾನಗಳು. ಅಲ್ಲಿ ಆ ವೈಬ್ರೇಷನ್ ಇರುತ್ತೆ, ಭಗವಂತನ ಶಕ್ತಿ ಇರುತ್ತೆ. ಅಲ್ಲಿಗೆ ನೀವು ಬಂದಾಗ ಒಂದು ಸಾರ್ಥಕತೆ ಸಿಗುತ್ತೆ, ನಿಮಗೊಂದು ಕಾಮ ಇರುತ್ತೆ. ನಿಮಗೆ ಬಂದಾಗ ಏನೋ ನನ್ನ ಕಷ್ಟ ಪರಿಹಾರ ಆಗುವಂಥ ಒಂದು ಮನಸ್ಸಿನ ಒಂದು ಉದಾರತೆ, ಮನಸ್ಸಿನಲ್ಲಿ ಏನೋ ಒಂದು ಭಾವನೆಗಳು ನಿಮಗೆ ಸೃಷ್ಟಿಯಾಗುತ್ತೆ. ಅದನ್ನ ಬಿಟ್ಟು ಮನೆಗಳಲ್ಲಿ ನಿಮಗೆ ಆ ರೀತಿಯಾದಂಥ ವಾತಾವರಣಗಳು ಬರೋದಿಲ್ಲ. ಸೆಕೆಂಡ್ ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಅದಾದ್ಮೇಲೆ ಒಂದು ಪ್ರಶ್ನೆ ಕೇಳಿದ್ರೆ ದರ್ಬೆ ಅಂತ ಒಂದು ಕೇಳಿದ್ರೆ,